ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಸ್ನೇಹಿತರೆ ನಿಮಗೂ ಕೂಡ ಇಷ್ಟು ಉದ್ದವಾಗಿ ದಟ್ಟವಾಗಿ ಕೂದಲು ಏನಾದರೂ ಬೆಳವಣಿಗೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸುವಂಥ ಒಂದು ಬ್ಯೂಟಿಫುಲ್ ಆದ ಟಿಪ್ಸು ನೀವು ಕೂಡ ಟ್ರೈ ಮಾಡಿದರೆ ನಿಮ್ಮ ಆಫ್ಟರ್ ಬಿಗಿನ್ ರಿಸಲ್ಟ್ ಕೂಡ ನೋಡ್ಬೋದು ಸ್ನೇಹಿತರೆ. ನಿಮ್ಮ ತಲೆಯಲ್ಲಿ ಕೂದಲು ಉದುರು ಹೋಗುವಂಥ ಸಮಸ್ಯೆ, ಕೂದಲು ಜಾಸ್ತಿನೇ ಬೆಳೀತಾನೆ ಇಲ್ಲ ಅನ್ನುವಂಥ ಸಮಸ್ಯೆ ಕೂಡ ನಾವು ಇದನ್ನು ತಡೆಗಟ್ಬೋದು. ಹಾಗೆ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗಿ ಮಾಡ್ಕೋಬೋದು ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಇಷ್ಟು ಉದ್ದವಾಗಿ ಕೂದಲು ಬೆಳೆದ ಮೇಲೆ ನೀವೇ ಮತ್ತೆ ಮತ್ತೆ ಕಟ್ ಮಾಡ್ತೀರಾ. ಹಾಗೆ ನಿಮ್ಮ ಕೂದಲು ಯಾರಾದರೂ ಕೂಡ ಕೇಳ್ಬೋದು, ಇಷ್ಟು ಉದ್ದವಾಗಿ ಕೂದಲು ಚೆನ್ನಾಗಿ ಗ್ರೋತ್ ಆಗ್ತಾ ಇರೋದು ಏನು ಯೂಸ್ ಮಾಡ್ತಾ ಇದೆ ಅಂತ ಅವರು ಕೂಡ ಕೇಳ್ತಾರೆ ಸ್ನೇಹಿತರೆ. ಅಷ್ಟು ಒಳ್ಳೆ ಬೆನಿಫಿಟ್ಸ್ ಇರುವಂಥ ಇವತ್ತಿನ ಯೂಸ್ಫುಲ್ ಆಗುವಂಥ ಒಂದು ಹೇರ್ ರೆಮಿಡಿನೇ ಅನ್ಬೋದು. ಹಾಗಾದರೆ ನಾನು ತೋರಿಸುವಂಥ ಪರ್ಫೆಕ್ಟಾಗಿ ಈ ವಿಧಾನವನ್ನು ನೋಡಿದರೆ ನೀವು ಕೂಡ ನಿಮ್ಮ ಕೂದಲು ಒಂದೇ ವಾರದಲ್ಲಿ ಚೆನ್ನಾಗಿ ಗ್ರೋತ್ ಆಗುವಂಥದ್ದು ನೀವು ಕೂಡ ನೋಡಿ ಶಾಕ್ ಆಗ್ತೀರಾ. ಹಾಗೆ ನಿಮ್ಮ ಕೂದಲು ಬಿಳಿ ಕೂದಲು ಕೂಡ ಕಪ್ಪಾಗುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಬೋಳು ತಲೆಯಲ್ಲಿ ಕೂಡ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಮತ್ತೆ ತಡ ಮಾಡದೆ ಹೋಗಿ ನೋಡೋಣ. ಇವಾಗ ಸ್ನೇಹಿತರೆ ನಾವು ನಮ್ಮ ಕೂದಲು ಜಾಸ್ತಿ ಕೇರ್ ಮಾಡದೇ ರೀತಿ ಇರೋದಕ್ಕೋಸ್ಕರ ನಮಗೆ ಕೂದಲು ಉದುರುವಂಥ ಸಮಸ್ಯೆ, ಕೂದಲು ದಟ್ಟವಾಗಿ ಬೆಳೆಯೋದೇ ಇಲ್ಲ. ಹಾಗಾಗಿ ನಾವು ಕೂದಲಿಗೆ ಕೇರ್ ಮಾಡಲೇಬೇಕು. ಇವಾಗ ನಾನೊಂದು ಸ್ಟವ್ ಮೇಲೆ ಒಂದು ಈ ಥರ ನೋಡ್ಬೋದು ಬೌಲ್ ಇಟ್ಕೊಂಡಿದ್ದೀನಿ. ಇದು ಹೇರ್ ರೆಮಿಡಿ ನೀವು ಮಾಡಬೇಕಾಗತ್ತೆ. ಅದಕ್ಕೆ ನೋಡಿ ಈ ಬೌಲಿಗೆ 1 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಇದನ್ನು ರೆಮಿಡಿ ಮಾಡುವಾಗ ಯಾವಾಗ ಫಾಲೋ ಮಾಡಬೇಕಂದ್ರೆ ಸ್ನೇಹಿತರೆ, ನೀವು ಬೆಳಗ್ಗೆ ತಲೆ ವಾಶ್ ಮಾಡ್ಕೋಬೇಕಂತ ಅಂದ್ಕೊಂಡಾಗ ಇದು ರಾತ್ರಿ ರೆಡಿ ಮಾಡಿಡಬೇಕು. ಇವಾಗ ನಾನು ಇದಕ್ಕೆ ಸಿಗಕಾಯಿ ಪೌಡ್ರ್ ಹಾಕ್ತಾ ಇದ್ದೀನಿ. ನೋಡಿಬೋದು ನಾವು ಸಿಗಕಾಯಿ ಪೌಡರು ತಲೆ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತಿರ್ತೀವಿ. ಅದೇ ಸಿಗಕಾಯಿ ಪೌಡರು ಈ ಥರ ನಾವು ಇದರಲ್ಲಿ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಬೇಕು. ಆಮೇಲೆ ಹಾಕ್ತಾ ಇರುವಂಥದ್ದು ಯಾವುದು ಪೌಡ್ರ್ ಅಂತ ನೋಡಿ. ಅಲೆವೆರಾ ಪೌಡ್ರ್ ಕೂಡ ತೊಗೊಂಡಿದ್ದೀನಿ. ನಿಮ್ಮ ಮನೆ ಹತ್ತಿರ ಫ್ರೆಶ್ ಆಗಿ ಅಲೆವೆರಾ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ನಾನು ಅಲೆವೆರಾ ಪೌಡ್ರ್ ತೊಗೊಂಡಿದ್ದೀನಿ, ಅದು 1 ಸ್ಪೂನಷ್ಟು ಹಾಕಿದ್ದೀನಿ. ಫಸ್ಟು ಹಾಕಿರುವಂಥ ಸಿಗಕಾಯಿ ಪೌಡರು ಮತ್ತು ಈಗ ಅಲೆವೆರಾ ಪೌಡ್ರ್ ಕೂಡ ಹಾಕಿದ್ದೀನಿ. ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ನಾವು ಇದು ಎಷ್ಟು ತನಕ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಪವರ್ಫುಲ್ಲಾಗಿ ರೆಡಿ ಆಗುತ್ತೆ. ಆಮೇಲೆ ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ ರೀಟಾ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಇವೆಲ್ಲ ಕೂಡ ನಿಮಗೆ ಪೌಡ್ರ್ ಬೇಕಂತ ಅಂದ್ಕೊಂಡ್ರೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ, ನಿಮಗೆ ಲಿಂಕ್ ಕೊಡ್ತೀನಿ ಸ್ನೇಹಿತರೆ. ನೀವು ಹೋಗಿ ಪರ್ಚೇಸ್ ಮಾಡ್ಬೋದು, ಆನ್ಲೈನಲ್ಲಿ ಸಿಗುತ್ತೆ. ಇವಾಗ ನೋಡಿ ಅದು ಕೂಡ ಸಮ ಪ್ರಮಾಣದಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೋಡಿ ಎಷ್ಟು ಕಾಣಿಸ್ತಾ ಇರ್ಬೋದು ಬುರುಗಾಗಿ ಬರ್ತಾ ಇರೋವಂಥದ್ದು. ನಾವು ಶಾಂಪೂಗೆ ಯಾವ ರೀತಿ ಯೂಸ್ ಮಾಡೋದಕ್ಕೆ ಈ ಥರ ಬುರುಗು ಬರುತ್ತಲ್ವ ಅದೇ ರೀತಿಯಾಗಿ. ಆಮೇಲೆ ಸ್ನೇಹಿತರೆ ಹಾಕ್ತಾ ಇರೋಂಥದ್ದು ನಾನು ಇದಕ್ಕೆ ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಲಿಂಬೆ ಹಣ್ಣಿನ ರಸ ಯಾಕಪ್ಪ ಸೇರಿಸ್ಬೇಕಂದ್ರೆ ನಮ್ಮ ತಲೆ ಡ್ರ್ಯಾಂಡ್ರಫ್ ಹಾಗೆ ನಮ್ಮ ತಲೆಯಲ್ಲಿ ಸ್ವಲ್ಪ ಹುಣ್ಣು ತುರುಕಿ ಜಾಸ್ತಿ ಇಡ್ತಾ ಇದ್ದರೆ ಅದರಿಂದ ನಮ್ಮ ಕೂದಲು ಉದ್ದವಾಗಿ ಬೆಳೆಯೋದಿಲ್ಲ. ಹಾಗೆ ಕೂದಲು ಕೂಡ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಆ ಸಮಸ್ಯೆಗೆ ಫಸ್ಟ್ ತಡೆಗಟ್ಟಬೇಕಂದ್ರೆ ನಾವು ಅದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೋಬೇಕು. ಇವಾಗ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡಾಯಿತು. ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸೋದಿಸ್ಬೇಕಾಗತ್ತೆ. ಫಸ್ಟು ನಾನು ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ ನೋಡಿ, ಇವಾಗ ಸೋದಿಸ್ತಾ ಇದ್ದೀನಿ, ನಿಮಗೆ ತೋರಿಸ್ತೀನಿ. ಈ ಥರ ಬಟ್ಲಲ್ಲಿ ತೊಗೋಬೇಕು. ನೀವೊಂದು ಪೂರ್ತಿಯಾಗಿ ಫಿಲ್ಟರ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ನೀವು ಸೋದಿಸ್ಕೋಬೇಕು. ನಾನು ಇವತ್ತು ತೊಗೊಂಡಿದ್ದೀನಿ ನೋಡಿ ಈ ಬಟ್ಲಲ್ಲಿ ಈ ಥರವಾಗಿ. ಇವಾಗ ಇದು ನೋಡ್ಬೋದು, ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಬ್ಲ್ಯಾಕ್ ಥರ ಕಾಣಿಸ್ತಾ ಇರೋದು. ನಮಗೆ ಬಿಳಿ ಕೂದಲ ಸಮಸ್ಯೆಗೆ ಈ ಥರ ಬೆಸ್ಟ್ ಆಗಿರುವಂಥ ಹೇರ್ ರೆಮಿಡಿ ಸ್ನೇಹಿತರೆ. ಹಾಗೆ ನಮ್ಮ ಕೂದಲು ಉದುರು ಹೋಗುವಂಥ ಸಮಸ್ಯೆ ಆಗಲಿ, ನಮ್ಮ ಕೂದಲು ಯಾವ ರೀತಿ ಬೆಳೆಯುತ್ತಾನೆ ಇಲ್ಲ ಅನ್ನೋದಕ್ಕೆ ಇದೆಲ್ಲ ಕೂಡ ಬೆನಿಫಿಟ್ಸ್ ಸಿಗುವಂಥ ಈ ಹೇರ್ ರೆಮಿಡಿ. ಇವಾಗ ನಾನು ಇದಕ್ಕೆ ಶಾಂಪೂ ತೊಗೊಂಡಿದ್ದೀನಿ. ಶಾಂಪೂ ಯಾವುದಪ್ಪ ಅಂದರೆ ನೋಡ್ಬೋದು ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಯಾವ ಶಾಂಪೂ ಬಳಸ್ತೀರ ಅದನ್ನು 1 ಸ್ಪೂನಷ್ಟು ಇದರಲ್ಲಿ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಫಸ್ಟಿಗೆ ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು. ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಹೇರಿಗೆ ನಾವು ಕೇರ್ ಮಾಡೋದು ಯಾವ ರೀತಿ ಅಂದರೆ ಕೆಮಿಕಲ್ ಶಾಂಪೂ ತರ್ತೀವಿ. ದಿಢೀರವಾಗಿ ತಲೆ ವಾಶ್ ಮಾಡಬೇಕು ಅಂದರೆ ಅದೇ ಹಚ್ಕೊಂಡು ಬಿಡ್ತೀವಿ. ಆ ಕೆಮಿಕಲ್ ಶಾಂಪೂನಿಂದ ನಮಗೆ ಎಷ್ಟೆಲ್ಲ ಹಾನಿ ಆಗ್ತಾ ಇರೋದು ಸ್ನೇಹಿತರೆ.
ಅದೇ ಶಾಂಪೂವನ್ನು ಬಳಸೋವಾಗ ನಾವು ಸ್ವಲ್ಪ ಕೇರಾಗಿ ಬಳಸಬೇಕು. ಹಾಗಾಗಿ ನಾನು ಇವಾಗ ತೋರಿಸಿರೋಂಥ ಈ ಹೇರ್ ಸಿರಮ್ ರೆಡಿ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಶಾಂಪೂ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ಸ್ವಲ್ಪ ವ್ಯಾಸ್ಲಿನ್ ಸೇರಿಸ್ತಾ ಇದ್ದೀನಿ. ವ್ಯಾಸ್ಲಿನ್ ಯಾಕಪ್ಪ ಅಂದರೆ ನಮ್ಮ ಕೂದಲು ಚಿಕ್ಕ ಹಿಡಿಯೋದಿಲ್ಲ ಸ್ನೇಹಿತರೆ. ನಮ್ಮ ಕೂದಲು ಜಾಸ್ತಿನೇ ಈ ಥರ ಚಿಕ್ಕ ಹಿಡಿಯೋದ್ರಿಂದ ಉದುರು, ಯಾಕಂದರೆ ಬಾಚುವಾಗ ಬೇಗನೆ ತಲೆಯಿಂದ ಬರುತ್ತೆ ಸ್ನೇಹಿತರೆ. ನಮ್ಮ ಕೂದಲು ಚಿಕ್ಕ ಹಿಡಿಬಾರ್ದು ಮತ್ತು ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸ್ಬೇಕು ಅಂದರೆ ನಾವು ಇದಕ್ಕೆ ಸ್ವಲ್ಪ ವ್ಯಾಸ್ಲಿನ್ ಸೇರಿಸ್ಕೋಬೇಕು. ಒಂದು ಸ್ವಲ್ಪನೇ ವ್ಯಾಸ್ಲಿನ್ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಕೂದಲಿಗೆ ಒಂಥರ ಶೈನ್ ಬರುತ್ತೆ ಸ್ನೇಹಿತರೆ. ರೇಷ್ಮೆ ಥರ ಹೊಳಿತಾ ಇರುತ್ತೆ ನಮ್ಮ ಕೂದಲು ಅದರಲ್ಲಿ ವ್ಯಾಸ್ಲಿನ್ ಹಾಕೋದ್ರಿಂದ. ಇವಾಗ ನಾನು ಸ್ವಲ್ಪ ವ್ಯಾಸ್ಲಿನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಇದರಲ್ಲಿ ಹಾಕುವಂಥದ್ದು ಬಾಕಿ ಇರುವಂಥದ್ದು ಅದು ಏನಪ್ಪ ಅಂತ ತೋರಿಸ್ತೀನಿ ನೋಡಿ ನಿಮಗೂ ಕೂಡ. ಅದು ಕೂಡ ಮೇನ್ ಪಾಯಿಂಟ್ ಅನ್ಬೋದು ಸ್ನೇಹಿತರೆ. ಯಾಕಪ್ಪ ಅಂದರೆ ನಾವು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೋಬೇಕಾಗತ್ತೆ. ನಮ್ಮ ಹೇರಿಗೆ ವಿಟಮಿನ್ ಇ ಸಿಗೋದ್ರಿಂದ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಸ್ಪೀಡಾಗಿ ಹುಲ್ಲಿನ ಥರ ಹುಲ್ಲು ಯಾವ ರೀತಿ ವೇಗವಾಗಿ ಬೆಳವಣಿಗೆ ಆಗುತ್ತಲ್ವ, ಅದೇ ರೀತಿಯಾಗಿ ನಮ್ಮ ಕೂದಲು ಕೂಡ ವೇಗವಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ನಾವು ಹೇರ್ ಸಿರಮನ್ನು ರೆಡಿ ಮಾಡಿ ನಾವು ತಲೆ ವಾಶ್ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಅಂದರೆ ನಮ್ಮ ಕೂದಲು ಉದುರೋಗಿರೋಂಥ ಕೂದಲು ಕೂಡ ಬೆಳೆಯುತ್ತೆ. ಹಾಗೆ ನಮ್ಮ ಕೂದಲು ವೇಗವಾಗಿ ಬೆಳೆಯುತ್ತೆ. ನಮ್ಮ ಕೂದಲು ಉದುರೋದೇ ಇಲ್ಲ ಸ್ನೇಹಿತರೆ. ಹಾಗೆ ನಮ್ಮ ಬಿಳಿ ಕೂದಲು ಸಮಸ್ಯೆ ಆದರೂ ಕೂಡ ಅದನ್ನು ಕೂಡ ತಡೆಗಟ್ಟುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ನಾವು ತಲೆ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದು ಹಾಫ್ ಆನ್ ಅವರ್ ಮುಂಚೆ ಇದನ್ನು ತಲೆ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಂಡು ತಲೆ ಎಲ್ಲ ಚೆನ್ನಾಗಿ ತಲೆ ಪೂರ್ತಿಯಾಗಿ ಮಸಾಜ್ ಮಾಡಿಕೊಂಡು ಒಂದು 10ರಿಂದ 20 ನಿಮಿಷ ಬಿಟ್ಕೊಂಡು ವಾಶ್ ಮಾಡಿದ್ರೆ ಸಾಕು. ಇದೇ ರೀತಿ ಒಂದು ವಾರದಲ್ಲಿ 3 ಸರ್ತಿ 4 ಸರ್ತಿ ಟ್ರೈ ಮಾಡಿ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ತೀರಾ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ.